Good morning. Myself Kanyakumari, Assistant Professor, Department of Commerce, DAGFGC Maski, Raichur District, Gulbarga University. Once again, good morning students. Yesterday I was telling about how to prepare contract account, contractee account and balance sheet. But today I will explain about how to prepare more than 1 year contract. Let's see the problem. What are the information given in the problem? From the following, prepare contract account and contractees account for 3 years 2014, 2015 and 2016. Particulars 2014, 2015, 2016. Materials issued for 2014 2,20,000, for 2015 2,40,000, for 2016 1,60,000. Wages 4,40,000, 1,20,000, 4 lakh. Other charges 20,000, 16,000, 40,000. Machinery issued 1 lakh only for 2014, 2015 nil, 2016 also nil. Value of machinery at the end of the year 90,000, 80,000, 72,000. Materials returned 2,000, 1,000 for 2016 nil. Material at site at the end 6,000, 8,000, 4,000. Work certified for 2014 8 lakh, 2015 20 lakh and 2016 24 lakh. Work uncertified 4,000, 12,000 and last one is the nil. Contract price was rupees 24 lakh and cash received when contract incomplete was 80% of the work certified. ಸೊ ನೋಡಿ ಇಲ್ಲಿ ಈ ಪ್ರಾಬ್ಲಮಲ್ಲಿ ನಿಮಗೆ 3 years ಕಾಂಟ್ರಾಕ್ಟ್ ಅಕೌಂಟ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು 3 years ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಕಾಂಟ್ರಾಕ್ಟಿ ಅಕೌಂಟ್ ಕೂಡ ಪ್ರಿಪೇರ್ ಮಾಡಬೇಕು. ಸೊ ಕಾಂಟ್ರಾಕ್ಟ್ ಪ್ರೈಸ್ 24 lakh ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ಡ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 80% ಆಫ್ ದ ವರ್ಕ್ ಸರ್ಟಿಫೈಡ್. ಸೊ ನಾವು ಎವ್ರಿ ಇಯರ್ ಕ್ಯಾಶ್ ರಿಸೀವ್ಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೆ ವರ್ಕ್ ಸರ್ಟಿಫೈಡ್ ಪೋರ್ಷನ್ ಆಫ್ ದ ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 80% ಆಫ್ ದ ವರ್ಕ್ ಸರ್ಟಿಫೈಡ್ ಮೇಲೆ ಕ್ಯಾಶ್ ರಿಸೀವ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ 2014 ಕಾಂಟ್ರಾಕ್ಟ್ ಅಕೌಂಟ್ ಕಾಲಮ್ ಹಾಕೋಣ, ಆಮೇಲೆ 2015, ನೆಕ್ಸ್ಟ್ 2016. ಸೊ ಇಲ್ಲಿ ಏನೇನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ, ಮೆಟೀರಿಯಲ್ ಇಶ್ಯೂಡ್ಸ್ ಕೊಟ್ಟಿದ್ದಾರೆ, ವೇಜಸ್ ಕೊಟ್ಟಿದ್ದಾರೆ, ಅದರ್ ಚಾರ್ಜಸ್, ಮೆಷಿನರಿ ಇಶ್ಯೂಡ್, ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ದ ಇಯರ್, ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್, ಮೆಟೀರಿಯಲ್ ಅಟ್ ಸೈಟ್ ಅಟ್ ದ ಎಂಡ್, ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. ಸೊ ಫಸ್ಟ್ we will start with contract account for 2014. Contract account for 2014. So first, 2 materials issued. 2 materials issued. ಸೊ ನಾವಿವಾಗ ಜಸ್ಟ್ 2014 ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಆ ಇನ್ಫಾರ್ಮೇಷನ್ಸ್ನ ಮಾತ್ರ ಅಬ್ಸರ್ವ್ ಮಾಡಬೇಕು. 2015, 2016 ನೋಡೋದು ಬೇಡ. 2014 ಮೆಟೀರಿಯಲ್ಸ್ ಇಶ್ಯೂಡ್ 2,20,000 rupees ಕೊಟ್ಟಿದ್ದಾರೆ. ಸೊ 2,20,000 ಎಂಟ್ರಿ ಮಾಡಿ. ನೆಕ್ಸ್ಟ್ ವೇಜಸ್. ಸೊ ವೇಜಸ್ 4,40,000 ಕೊಟ್ಟಿದ್ದಾರೆ. ಸೊ 4,40,000 ಎಂಟ್ರಿ ಮಾಡೋಣ. 4,40,000. ಸೊ ಈ ಪ್ರಾಬ್ಲಮಲ್ಲಿ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಯಾವುದೇ ಇನ್ಫಾರ್ಮೇಷನ್ಸ್ ಇಲ್ಲ, ನಮ್ಗೆ ಯಾವುದೂ ಕೂಡ ಹಾಕೊಳ್ಳೋ ನೆಸಿಟಿ ಇಲ್ಲ. ಡೈರೆಕ್ಟಾಗಿ ವೇಜಸ್ ಅಂತ ಬರೆದು 4,40,000 ಎಂಟ್ರಿ ಮಾಡಿ. ನೆಕ್ಸ್ಟ್ ಅದರ್ ಚಾರ್ಜಸ್ 2014 rupees 20,000. ದೆನ್ ಮೆಷಿನರಿ ಇಶ್ಯೂಡ್ ಟು ಕಾಂಟ್ರಾಕ್ಟ್ machinery issued. So machinery issued problem ಅಲ್ಲಿ 2014 1 lakh rupees ಕೊಟ್ಟಿದ್ದಾರೆ. So we will enter 1 lakh rupees. So then value of machinery at the end, material return to stores, material at site, work certified, work uncertified ಕೂಡ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಮ್ಗೆ ಏನಾಗುತ್ತೆ, ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಮೆಟೀರಿಯಲ್ಸ್ ಇಶ್ಯೂಡ್, ವೇಜಸ್, ಅದರ್ ಚಾರ್ಜಸ್, ಮೆಷಿನರಿ ಇಶ್ಯೂಡ್. ಸೊ ಇಷ್ಟನ್ನು ಕೂಡ ನಾವು ಡೆಬಿಟ್ ಸೈಡ್ ಆಫ್ ದ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟ್ ಕಮ್ ಟು ದ ಕ್ರೆಡಿಟ್ ಸೈಡ್.
ಕ್ರೆಡಿಟ್ ಸೈಡಲ್ಲಿ ಫಸ್ಟ್ ನಾವೇನು ಎಂಟ್ರಿ ಮಾಡ್ತಿದ್ವಿ ಯಾವಾಗ್ಲೂ, ಸಪೋಸ್ ಅಬ್ನಾರ್ಮಲ್ ಲಾಸ್ ಏನಾದ್ರು ಇದ್ದರೆ, ಅಥವಾ ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ, ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್ ಆರ್ ಮೆಟೀರಿಯಲ್ಸ್ ಯಾವುದಾದ್ರೂ ಇದ್ರೆ ಎಂಟ್ರಿ ಮಾಡ್ತಾ ಇದ್ವಿ. ಬಟ್ ಈ ಪ್ರಾಬ್ಲಮಲ್ಲಿ ನಮ್ಗೆ ಯಾವುದೂ ಆ ಥರ ಇನ್ಫಾರ್ಮೇಷನ್ಸ್ ಏನು ಕೊಟ್ಟಿಲ್ಲ. ಸೊ ಅದರಿಂದ ಏನು ನೆಸೆಸಿಟಿ ಇಲ್ಲ. ಡೈರೆಕ್ಟಾಗಿ ನಾವೇನು ಮಾಡೋಣ, ಬೈ ಮೆಷಿನರಿ ಅಟ್ ಸೈಟ್, machinery at site. So machinery at site are at the end 6000 ಕೊಟ್ಟಿದ್ದಾರೆ. ಸೊ 6000 ಅನ್ನು ಎಂಟ್ರಿ ಮಾಡೋಣ, 6000. ನೆಕ್ಸ್ಟ್ ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್, ಮೆಟೀರಿಯಲ್ಸ್ ರಿಟರ್ನ್. So material return 2000. Then machinery at site, machinery at site. So sorry, machinery at site ಬಂದು ನಮಗೆ ಪ್ರಾಬ್ಲಮಲ್ಲಿ 90,000 rupees ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಫಸ್ಟ್ ಒನ್ 90,000 ಎಂಟ್ರಿ ಮಾಡೋಣ. ನೆಕ್ಸ್ಟ್ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ 2000. ನೆಕ್ಸ್ಟ್ materials at site, material at site 6000. So closing balance of the machinery at site, materials return to stores, material, machinery at site. So ಮೂರನ್ನು ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್, work in progress. Under that first one, enter work certified. So in this problem they given work certified for 2014 8 lakh. 8 lakh, add work uncertified. Work uncertified given 4000. So total amount of the work in progress 8 lakh 4000. 8,04,000. So next total of both the column 9,02,000. 9,02,000. Notional profit carried down. Notional profit carried down 1,22,000. 1,22,000. By notional profit brought down, by notional profit brought down 1,22,000. ಸೊ ನೋಡಿ, ಈ ಪ್ರಾಬ್ಲಮ್ ನಮಗೆ ತುಂಬ ಸಿಂಪಲ್ ಪ್ರಾಬ್ಲಮ್. ಬಿಕಾಸ್ ನಾವು 3 years ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಿರೋದ್ರಿಂದ ನಮಗೆ ಅಡಿಷ್ನಲ್ ಅಡ್ಜಸ್ಟ್ಮೆಂಟ್ ಆಗಿರುವಂಥ ಅಡ್ಜಸ್ಟ್ಮೆಂಟ್ಸ್ ಯಾವುದೂ ಕೊಟ್ಟಿಲ್ಲ. ಜಸ್ಟ್ ಎಕ್ಸ್ಪೆನ್ಸಸ್, ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಇಷ್ಟು ಇನ್ಫಾರ್ಮೇಷನ್ಸ್ ಮಾತ್ರ ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ. ಸೊ ಅಷ್ಟನ್ನು ನಾವು ಎಂಟ್ರಿ ಮಾಡಿದ್ದೀವಿ. ಅದನ್ನು ಬಿಟ್ಟು ಬೇರೆ ನಮ್ಗೆ ಯಾವುದೇ ಅಬ್ನಾರ್ಮಲ್ ಲಾಸ್ ಆಗಲಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಥವಾ ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್, ಮೆಷಿನರಿ ಅಥವಾ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಯಾವುದು ಕೂಡ ಈ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ ನಮಗೆ ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಅಷ್ಟನ್ನು ಎಂಟ್ರಿ ಮಾಡಿ ನೋಷನಲ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೋಷನಲ್ ಪ್ರಾಫಿಟ್ 1,22,000 ಬಂದಿದೆ. ಸೊ ಬ್ರಾಡ್ ಡೌನ್ ಮಾಡಿದ್ವಿ 1,22,000. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಹೌ ಮಚ್ ಅಮೌಂಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕಮ್ ಟು ದ ವರ್ಕಿಂಗ್ ನೋಟ್. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ loss account. So first, portion of work certified equal work certified upon contract price. So work certified in 2014 8 lakh, upon contract price 24 lakh, 0.33, that means 33%. So if the portion of work certified is less than the 50%, ಆವಾಗ ನಮ್ಗೆ ಏನಾಗುತ್ತೆ, ಲೆಸ್ ದ್ಯಾನ್ 50% ಇದ್ದರೆ ಪ್ರಾಫಿಟ್ ಕ್ರೆಡಿಟೆಡ್ ಟು P&L ಅಕೌಂಟ್ ಫಾರ್ಮುಲಾ ಬಂದು ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಲೆಸ್ ದ್ಯಾನ್ 50% ಇದೆ, ಸೊ ಅದರಿಂದ ನಮಗೆ 1/3 ಬರುತ್ತೆ. ಸಪೋಸ್ ಮೋರ್ ದ್ಯಾನ್ 50% ಇದ್ದರೆ 2/3 ಬರ್ತಾ ಇತ್ತು. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಲೆಸ್ ದ್ಯಾನ್ 50% ಬಂದಿದೆ. ಸೊ ದಟ್ ಈಸ್ ವೈ
formula will be changed. Notional profit into 1/3 into cash received upon work certified. So notional profit 1,22,000 into 1/3 into cash received 6,40,000. ಸೊ ವರ್ಕ್ ಸರ್ಟಿಫೈಡ್ ಮೇಲೆ ನಾವು ಕ್ಯಾಶ್ ರಿಸೀವ್ಡ್ ಅನ್ನು ತೊಗೊಳ್ಬೇಕು, ಬಿಕಾಸ್ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ. ಸೊ ವರ್ಕ್ ಸರ್ಟಿಫೈಡ್ 8 lakh ಇದೆ, 8 lakh ಮೇಲೆ 80% ತೊಗೊಂಡ್ರೆ ನಮಗೆ ಕ್ಯಾಶ್ ರಿಸೀವ್ಡ್ 6,40,000 ಬರುತ್ತೆ. ಸೊ 6,40,000 ಅಪಾನ್ 8 lakh, ಸೊ ನಮ್ಗೆ ಎಷ್ಟು ಬರುತ್ತೆ 32,533 rupees profit credited to P&L account. So come to the account, contract account 2, profit and loss account, 2 profit and loss account 32,533. ಸೊ 2 ಕಾಲಮ್ ಟೋಟಲ್ ಮಾಡಿ 1,22,000, 1,22,000. So remaining balance reserve balance in figure. So 89,467, 89,467 reserve balance in figure amount. So ಮತ್ತೊಮ್ಮೆ ನೋಡಿ, materials issued, wages, other charges, machinery issued, machinery at site, material returned to stores, material at site, work in progress, work certified, work uncertified. Total of the contract account 9,02,000. Notional profit carried down 1,22,000, brought down 1,22,000. Profit credited to P&L account. Formula ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 32,533. So remaining balance will be reserve. So 1,22,000 minus 32,533. ಸೊ ರಿಮೈನಿಂಗ್ ಬ್ಯಾಲೆನ್ಸ್ 89,467. ಸೊ ಇದು ನಾವು ಮಾಡಿದ್ದೀಗ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2014. ಸೊ ಇದೇ ಥರ ಈಗ ನಾವೇನು ಮಾಡಬೇಕು, 2015 ನಮಗೆ 3 years ಕಾಂಟ್ರಾಕ್ಟ್ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ನಾವು 2015 ಕಾಂಟ್ರಾಕ್ಟ್ ಅಕೌಂಟನ್ನು ಕೂಡ ಮಾಡಬೇಕು. 2015 ಸೊ ನೋಡಿ ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ 2015, particulars amount. ಸೊ ಫಸ್ಟ್ ಯಾವಾಗ ನಾವು 2 years ಕಾಂಟ್ರಾಕ್ಟ್ ಅಕೌಂಟ್ ಮಾಡ್ತೀವಿ, ಫಸ್ಟು ನೆನ್ಪಿಟ್ಕೊಳ್ಳಿ ನಾವೇನು ಮಾಡಬೇಕು ಅಂದರೆ, ಈ ವರ್ಕ್ ಇನ್ ಪ್ರೋಗ್ರೆಸ್ ಏನು 2014 ಇರುತ್ತೆ, ಆ ಅಮೌಂಟನ್ನು ಏನು ಮಾಡ್ತೀವಿ ನಾವು ನೆಕ್ಸ್ಟ್ ಇಯರ್ ಕಾಂಟ್ರಾಕ್ಟ್ ಅಕೌಂಟ್ಗೆ ಕ್ಯಾರಿ ಮಾಡಬೇಕು. ಟು ವರ್ಕ್ ಇನ್ ಪ್ರೋಗ್ರೆಸ್ brought down 8,04,000 less reserve. ಸೊ ನಾವೇನು ಆಲ್ರೆಡಿ ರಿಸರ್ವ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಲ್ಲ 89,467. ಸೊ ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ಸಿಂದ ಲೆಸ್ ಮಾಡಬೇಕು. 89,467. ಸೊ ಲೆಸ್ ಮಾಡಿದಾಗ ನಮಗೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ 7,14,533. ಸೊ ಯಾವಾಗ ನಾವು ನೆಕ್ಸ್ಟ್ ಇಯರ್ ಕಾಂಟ್ರಾಕ್ಟ್ಗೆ ನಾವು ಟ್ರಾನ್ಸ್ಫರ್ ಮಾಡುವಾಗ ಫಸ್ಟು ನಿಮ್ಮ ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ, ನಾವು ಯಾವಾಗಲೂ ಕೂಡ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಬ್ರಾಡ್ ಡೌನ್ ಮಾಡಿ ಅದರಿಂದ ರಿಸರ್ವನ್ನು ಲೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಒನ್ಸ್ ಅಗೈನ್ ಏನು ನಮಗೆ ಕಾಂಟ್ರಾಕ್ಟ್ ಅಕೌಂಟು ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿರ್ತೀವಲ್ಲ, ಮೆಷಿನರಿ, ಮೆಟೀರಿಯಲ್ಸ್ ಅಟ್ ಸೈಟ್, ಇವೆಲ್ಲ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ಇಯರ್ಗೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದನ್ನು ನಾವು ಇವಾಗ ಮೆಷಿನರಿ ಬ್ರಾಡ್ ಡೌನ್, machinery brought down 90,000, materials brought down 6,000. So last year's iruvantaha machinery machinery at site closing value of the machinery 90,000, materials return ತಗೊಳ್ಳೋಗಿಲ್ಲ, materials at site 6,000. ಸೊ ಎರಡೂ ಕೂಡ ನಮಗೆ ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದರಿಂದ machinery brought down and materials brought down 6,000 ಎಂಟ್ರಿ ಮಾಡಿದ್ವಿ. ದೆನ್
ನೆಕ್ಸ್ಟ್ ಸೇಮ್ ಇಯರಲ್ಲಿ ನಮಗೆ ಒನ್ಸ್ ಅಗೇನ್ ಮೆಟೀರಿಯಲ್ಸ್ ಇಶ್ಯೂಡ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಇವಾಗ ನಾವೇನು ಮಾಡಬೇಕು, ಎಂಟ್ರಿ ಮಾಡಬೇಕು. ಮೆಟೀರಿಯಲ್ಸ್ ಇಶ್ಯೂಡ್ 2,40,000 ಕೊಟ್ಟಿದ್ದಾರೆ. 2015ಗೆ 2,40,000. ನೆಕ್ಸ್ಟ್ ವೇಜಸ್ ಇದು ಕೂಡ ಇದೆ. ವೇಜಸ್ ಫಾರ್ 2015 1,20,000. ಸೊ ಆ ವ್ಯಾಲ್ಯೂಸನ್ನು ಕೂಡ ಎಂಟ್ರಿ ಮಾಡಿ. ನೆಕ್ಸ್ಟ್ ವೇಜಸ್ ಆದಮೇಲೆ ಅದರ್ ಚಾರ್ಜಸ್ ಅದು ಕೂಡ ಕೊಟ್ಟಿದ್ದಾರೆ. ಅದರ್ ಚಾರ್ಜಸ್ ಫಾರ್ 2015 16,000 ಕೊಟ್ಟಿದ್ದಾರೆ. ಸೊ 16,000 ಎಂಟ್ರಿ ಮಾಡಿ. ನೆಕ್ಸ್ಟ್ ಅದು ಬಿಟ್ಟು ಬೇರೆ ಯಾವುದೇ ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ. ಕಮ್ ಟು ದ ಕ್ರೆಡಿಟ್ ಸೈಡ್. ಬೈ machinery at site. That means closing value of the machinery for 2015 80,000. Then materials returned to stores. Materials returned 1,000. Then materials at site. Materials at site 8,000. So closing value of the machinery at site 80,000. Materials at site 8,000. Material returned to stores 1,000. So next, by work in progress, work certified for 2015, they given 20 lakh rupees. Add work uncertified, 12,000. So total amount of the work certified 20 lakh, add work uncertified. So total 20,12,000. 20,12,000. So once again we will total both the column. 21,01,000. 21,01,000. ಸೊ ಈ ಪ್ರಾಬ್ಲಮಲ್ಲೂ ಕೂಡ ನಮಗೆ ನೋಷನಲ್ ಪ್ರಾಫಿಟ್ಟೇ ಬರುತ್ತೆ. ಸೊ ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಸೊ ನೋಷನಲ್ ಪ್ರಾಫಿಟ್ 9,14,467 rupees ಬರುತ್ತೆ. 9,14,467. By notional profit brought down. By notional profit brought down 9,14,467. Next, ಸೊ ಎಷ್ಟು ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನಾವು ಮತ್ತೆ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ಸ್ ನೋಡಿ ಇಲ್ಲಿ. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಪೋರ್ಷನ್ ಆಫ್ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಅಪಾನ್ ಕಾಂಟ್ರಾಕ್ಟ್ ಪ್ರೈಸ್. ವರ್ಕ್ ಸರ್ಟಿಫೈಡ್ 20 lakh ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ ಪ್ರೈಸ್ 24 lakh. ಸೊ ಈ ಪ್ರಾಬ್ಲಮಲ್ಲಿ ನಿಮ್ಗೆ ಎಷ್ಟು ಬರುತ್ತೆ, 83. 0.83 ಆರ್ 83%. 83%. ಸೊ ಮೋರ್ ದ್ಯಾನ್ 50% ಇರೋದ್ರಿಂದ ಏನಾಗುತ್ತೆ ನಮ್ಮ ಪ್ರಾಬ್ಲಮಲ್ಲಿ, ಈಗ ನಾವು ನೋಷನಲ್ ಪ್ರಾಫಿಟ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ಪ್ರಾಫಿಟ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್, ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಅಪಾನ್ ವರ್ಕ್ ಸರ್ಟಿಫೈಡ್. ಸೊ ಲಾಸ್ಟ್ 2014ನಲ್ಲಿ ನಮ್ಗೆ ಏನಾಗಿತ್ತು, ಲೆಸ್ ದ್ಯಾನ್ 50% ಇತ್ತು. ಸೊ ದಟ್ ಈಸ್ ವೈ ನಾವು 1/3 ಹಾಕ್ಕೊಂಡಿದ್ದೆ. ಈ ಪ್ರಾಬ್ಲಮಲ್ಲಿ ನಮಗೆ ಮೋರ್ ದ್ಯಾನ್ 50% ಇರೋದ್ರಿಂದ 2/3. ಸೊ ನೋಷನಲ್ ಪ್ರಾಫಿಟ್ 9,14,467 ಇಂಟು 2/3 ಇಂಟು 16 lakh ಅಪಾನ್ 20 lakh. ಸೊ ನಮಗೆ ಪ್ರಾಫಿಟ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಎಷ್ಟು ಬರುತ್ತೆ ಅಂದರೆ 4,87,716. 4,87,716.
4,87,716 rupees amount transferred to profit and loss account. ಸೊ ಬ್ಯಾಲೆನ್ಸಿನ ಫಿಗರ್ ನೋಡೋಣ, ರಿಸರ್ವ್ಸ್ ಎಷ್ಟು ಬರುತ್ತೆ ಅಂತ. ಸೊ ಎರಡು ಕಾಲಮ್ ಟೋಟಲ್ ಮಾಡಿ 9,14,467, 9,14,467, 9,14,467 minus 4,87,560. So remaining balance will be 4,26,751. ಸೊ 2015 ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 2015 ಸೊ ಲಾಸ್ಟ್ 2014 ಕಾಂಟ್ರಾಕ್ಟ್ ಅಕೌಂಟ್ ಏನು ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತೆ, ಆ ವರ್ಕ್ ಇನ್ ಪ್ರೋಗ್ರೆಸ್ ಅಮೌಂಟನ್ನು ಎಂಟ್ರಿ ಮಾಡಬೇಕು. ಅದರಿಂದ ರಿಸರ್ವ್ಸನ್ನು ಲೆಸ್ ಮಾಡಿ ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಮೆಷಿನರಿ, ಮೆಟೀರಿಯಲ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಅವೆರಡನ್ನೂ ಕೂಡ ನಾವಿಲ್ಲಿ ಬ್ರಾಡ್ ಡೌನ್ ಮಾಡಬೇಕು. ನೆಕ್ಸ್ಟು ಮೆಟೀರಿಯಲ್ ಇಶ್ಯೂಡ್ ಅಂದರೆ 2015ನಲ್ಲಿ ನಮಗೆ ಏನು ಮೆಟೀರಿಯಲ್ ಇಶ್ಯೂಡ್, ವೇಜಸ್, ಅದರ್ ಚಾರ್ಜಸ್ ಕೊಟ್ಟಿರ್ತಾರೆ ಆ್ಯಸ್ ಯೂಶ್ವಲ್ ಅಷ್ಟನ್ನು ಸೇಮ್ ಬರಿತೀವಿ. ನೆಕ್ಸ್ಟ್ ಮೆಷಿನರಿ ಅಟ್ ಸೈಟ್ 80,000 ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ರಿಟರ್ನ್ 1,000, ಮೆಟೀರಿಯಲ್ ಅಟ್ ಸೈಟ್ 8,000. ಒನ್ಸ್ ಅಗೇನ್ ನಾವು 2015ಗೆ ವರ್ಕ್ ಇನ್ ಪ್ರೋಗ್ರೆಸ್ ಮಾಡಬೇಕು. ವರ್ಕ್ ಸರ್ಟಿಫೈಡ್ 20 lakh, ವರ್ಕ್ ಅನ್ಸರ್ಟಿಫೈಡ್ 12,000. ಸೊ ಎರಡನ್ನೂ ಟೋಟಲ್ ಮಾಡಿದಾಗ 20,12,000 ಬರುತ್ತೆ. ಸೊ ಟೋಟಲ್ ಅಮೌಂಟ್ ಆಫ್ ದ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2015 21,01,000, 21,01,000 ಬರುತ್ತೆ. ಸೊ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ನೋಷ್ನಲ್ ಪ್ರಾಫಿಟ್ ಬರುತ್ತೆ, ನೋಷ್ನಲ್ ಲಾಸ್ ಬರೋದಿಲ್ಲ. ನೋಷ್ನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ 9,14,467. ಸೊ ಅದನ್ನು ನಾವೇನು ಮಾಡಿದ್ವಿ, ಬ್ರಾಡ್ ಡೌನ್ ಮಾಡಿದ್ವಿ. ನೆಕ್ಸ್ಟು ಪ್ರಾಫಿಟ್ ಕ್ರೆಡಿಟೆಡ್ ಟು P&L ಅಕೌಂಟ್ ಫಾರ್ಮುಲಾ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಪ್ರಾಫಿಟ್ ಕ್ರೆಡಿಟೆಡ್ ಟು P&L ಅಕೌಂಟ್ 4,87,716 rupees ಬಂದಿದೆ. ಸೊ ಅದನ್ನು ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟು ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಏನು ಬರುತ್ತೆ, ನೋಷ್ನಲ್ ಪ್ರಾಫಿಟ್ ಮೈನಸ್ P&L ಅಕೌಂಟ್ ವ್ಯಾಲ್ಯೂಸನ್ನು ನಾವು ಲೆಸ್ ಮಾಡಿದಾಗ ರಿಮೈನಿಂಗ್ ಬ್ಯಾಲೆನ್ಸ್ ರಿಸರ್ವ್ ಬರುತ್ತೆ. ಸೊ 4,26,751 rupees. ಸೊ ಇದು ನಿಮಗೆ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಇಯರ್ 2015. ಸೊ ಲಾಸ್ಟ್ ಇಯರ್ ನಮ್ಗೆ ಇನ್ನೂ ಒಂದು ಅಕೌಂಟ್ ಕೂಡ ನಾವು ಮಾಡಬೇಕು, ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2016. ಸೊ ಲಾಸ್ಟ್ ಇಯರ್ದು ನಾವು ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2016 ಕಾಲಮ್ಸ್ ಹಾಕೊಳ್ಳಿ ಫಾರ್ 2016. ಸೊ ಲಾಸ್ಟ್ ಇಯರ್ ಸೇಮ್ ವರ್ಕ್ ಇನ್ ಪ್ರೋಗ್ರೆಸ್ ಏನಿರುತ್ತೆ ಅದನ್ನು ಬ್ರಾಡ್ ಡೌನ್ ಮಾಡೋಣ ಟು ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ 20,12,000 ಮೈನಸ್ ರಿಸರ್ವ್ 4,26,751. ಸೊ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 15,85,249. ಸೊ ಒನ್ಸ್ ಅಗೇನ್ ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಮೆಷಿನರಿ ಮೆಟೀರಿಯಲ್ಸನ್ನು ಬ್ರಾಡ್ ಡೌನ್ ಮಾಡೋಣ. ಮೆಷಿನರಿ ಬ್ರಾಡ್ ಡೌನ್ 80,000, materials brought down materials brought down 8,000. So current year materials 2016 ಅಲ್ಲಿ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ 1,60,000 ಎಂಟ್ರಿ ಮಾಡಿ. 1,60,000. ಸೊ ಕರೆಂಟ್ ಇಯರ್ ವೇಜಸ್ ಕೂಡ ಕೊಟ್ಟಿದ್ದಾರೆ. ಸೊ ವೇಜಸ್ 4 lakh rupees ಕೊಟ್ಟಿದ್ದಾರೆ. ಸೊ 4 lakh ಅನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಅದರ್ ಚಾರ್ಜಸ್ other charges 40,000. So work in progress less reserve, machinery brought down, materials brought down. Last year machinery materials ಎರಡನ್ನು brought down ಮಾಡಿದ್ದೀನಿ. materials current year 2016 ಅಲ್ಲಿ material issued ಕೊಟ್ಟಿದ್ದಾರೆ ನಮಗೆ. ಸೊ ಆ ಮೆಟೀರಿಯಲ್ ಇಶ್ಯೂಡನ್ನು ಕೂಡ ಎಂಟ್ರಿ ಮಾಡಿದ್ದೀನಿ. ವೇಜಸ್ 4 lakh ಕೊಟ್ಟಿದ್ದಾರೆ. ಅದರ್ ಚಾರ್ಜಸ್ 40,000.
ಸೊ ಇಷ್ಟು ನಿಮ್ಮ ಡೆಬಿಟ್ ಸೈಡ್. ಸೊ ನೆಕ್ಸ್ಟ್ ಕ್ರೆಡಿಟ್ ಸೈಡ್, ಬೈ machinery at site. Machinery at site at the end 72,000. ಸೊ ಇನ್ಫಾರ್ಮೇಷನ್ಸ್ ಎಲ್ಲ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ. ನೀವು ಪ್ರಾಬ್ಲಮ್ ಮಾಡ್ತಾ ಇರಬೇಕಾದ್ರೆ ಒಂದ್ಸಲ ಪ್ರಾಬ್ಲಮನ್ನು ನೋಡಬೇಕು, ಕ್ವಶನ್ಸನ್ನು ನೋಡಿ ಏನೇನು ಇನ್ಫಾರ್ಮೇಷನ್ಸನ್ನು ಕೊಟ್ಟಿರ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಆವಾಗ ಮಾತ್ರ ನಿಮಗೆ ಪ್ರಾಬ್ಲಮ್ ಗೊತ್ತಾಗುತ್ತೆ. ನೆಕ್ಸ್ಟ್ ಮೆಟೀರಿಯಲ್ಸ್ ಅಟ್ ಸೈಟ್. Materials at site, so 4,000 rupees. So next 3 years contract means ನಮ್ಮ ಕಾಂಟ್ರಾಕ್ಟು 3 years ಅಗ್ರಿಮೆಂಟ್ ಆಗಿದೆ. ಸೊ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ. ಸೊ ನಮಗೆ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಬರಲ್ಲ. ಯಾಕೆ ವರ್ಕ್ ಇನ್ ಪ್ರೋಗ್ರೆಸ್ ಬರಲ್ಲ ಅಂದರೆ ವರ್ಕ್ ಸರ್ಟಿಫೈಡ್ 3rd ಇಯರಲ್ಲಿ ನಮ್ಮ ಪ್ರಾಬ್ಲಮಲ್ಲಿ 24 ಲ್ಯಾಕನ್ನು ಕೊಟ್ಟಿದ್ದಾರೆ. ಅಂದರೆ ಯಾವಾಗ ನಮಗೆ ವರ್ಕ್ ಸರ್ಟಿಫೈಡ್ 24 ಲ್ಯಾಕ್ ಬರುತ್ತೆ 3rd ಇಯರಲ್ಲಿ, ಅಂದರೆ ನಮ್ಮ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಅದರಿಂದ ಡೈರೆಕ್ಟಾಗಿ ವರ್ಕ್ ಇನ್ ಪ್ರೋಗ್ರೆಸ್ ನಾವೇನು ಮಾಡ್ತೀವಿ, ಕಾಂಟ್ರಾಕ್ಟ್ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕು. ಕಾಂಟ್ರಾಕ್ಟಿ ಅಕೌಂಟ್ 24 lakh. ಸೊ ಎರಡೂ ಕಾಲಮನ್ನು ಟೋಟಲ್ ಮಾಡಿ. ಸೊ ನಾವು ಈ ಕಾಲಮನ್ನು ಟೋಟಲ್ ಮಾಡಿದಾಗ ಎರಡೂ ಕಾಲಮನ್ನು 24,76,000 rupees ಬರುತ್ತೆ. 24,76,000. ಸೊ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ನೋಷನಲ್ ಪ್ರಾಫಿಟ್ ಬರಲ್ಲ, ಬಿಕಾಸ್ ನಮಗೆ ಇಲ್ಲಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗ್ತಾ ಇರೋದ್ರಿಂದ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಹೊರತು ನೋಷನಲ್ ಪ್ರಾಫಿಟ್ಟು ನಮಗೆ ಈ ಒಂದು ಪ್ರಾಬ್ಲಮಲ್ಲಿ ಬರೋದಿಲ್ಲ. ಸೊ ಏನೇ ಬಂದರೂ ಕೂಡ ನಮಗೆ ಅದು ಲಾಸ್ ಇರ್ಬೋದು, ಪ್ರಾಫಿಟ್ ಇರ್ಬೋದು, ಅದನ್ನು ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಸೊ ಪ್ರಾಫಿಟ್ ಬಂದಿದೆ, ಎಷ್ಟು ಪ್ರಾಫಿಟ್ ಬಂದಿದೆ ಅಂದರೆ 2,02,751 rupees. 2,02,751. ಸೊ ಇದು ನಿಮ್ಮ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಇಯರ್ 2016. ಸೊ ಯಾವಾಗಲೂ ಅಷ್ಟೇ 3rd ಇಯರ್ ಅಂದರೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗೋ ಟೈಮಲ್ಲಿ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್, ನೋಷನಲ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ಸ್ ಏನೂ ಬರೋದಿಲ್ಲ. ಲಾಸ್ಟ್ ಇಯರ್ ಇನ್ಫಾರ್ಮೇಷನ್ಸ್ ಏನಿರುತ್ತೆ ಡೈರೆಕ್ಟಾಗಿ ಎಂಟ್ರಿ ಮಾಡಿ. ಸೊ ನಾವೇನು ಮಾಡ್ತೀವಿ, ರಿಮೈನಿಂಗ್ ಬ್ಯಾಲೆನ್ಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಷ್ಟು ಕೂಡ ನಾವು 3 ಅಕೌಂಟು ಅಂದರೆ 3 ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ವಿ ಫಾರ್ ದಿ ಇಯರ್ 2014, 2015 ಆ್ಯಂಡ್ 2016. ಸೊ ಇದೇ ಪ್ರಾಬ್ಲಮಲ್ಲಿ ನಮಗೆ ಮತ್ತೆ ಕಾಂಟ್ರಾಕ್ಟೀಸ್ ಅಕೌಂಟು ಕೂಡ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸೇಮ್ ಪ್ರಾಬ್ಲಮ್ಗೆ ನಾವು ಕಾಂಟ್ರಾಕ್ಟಿ ಅಕೌಂಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕಾಲಮ್ಸ್ ಹಾಕೊಳ್ಳಿ, ಕಾಂಟ್ರಾಕ್ಟಿ ಅಕೌಂಟ್, particulars first, by bank account. ಸೊ ಬೈ ಬ್ಯಾಂಕ್ ಅಕೌಂಟ್ ಯಾವುದಿದು ಅಂತಂದರೆ ಕ್ಯಾಶ್ ರಿಸೀವ್ಡ್. ಸೊ ಕ್ಯಾಶ್ ರಿಸೀವ್ಡ್ ಎಷ್ಟು ಕೊಟ್ಟಿದ್ದಾರೆ, 80% ಆಫ್ ವರ್ಕ್ ಸರ್ಟಿಫೈಡ್. ಸೊ ಎಷ್ಟು ಬರುತ್ತೆ ನಮಗೆ, 6,40,000 rupees. ನಾವು ಫಸ್ಟ್ ಇಯರಲ್ಲಿ 2014 ನಾವು ಕ್ಯಾಶ್ ರಿಸೀವ್ಡ್ ಮಾಡ್ಕೊಂಡಿರೋದು 6,40,000. ಸೊ to balance carried down, 6,40,000. ಎರಡು ಕಾಲಮ್ ಟೋಟಲ್ ಮಾಡಿ 6,40,000, 6,40,000. ನೆಕ್ಸ್ಟ್ ಬೈ ಬ್ಯಾಂಕ್ ಅಕೌಂಟ್ ಫಾರ್ 2015. ಸೊ ಅಲ್ಲಿ ನಾವು ಕ್ಯಾಶ್ ರಿಸೀವ್ಡ್ ಎಷ್ಟು ಮಾಡಿದ್ದೀವಿ ಅಂದರೆ 9,60,000. ಸೊ ಇದು ಎಲ್ಲಿ ನಿಮಗೆ ಅಮೌಂಟ್ ಸಿಗುತ್ತೆ ಅಂದರೆ ನಾವು ಆಲ್ರೆಡಿ P&L ಕ್ರೆಡಿಟೆಡ್ ಟು P&L ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ. ಸೊ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಈ ವ್ಯಾಲ್ಯೂಸ್ ಇರುತ್ತೆ. ಇಲ್ಲಾಂದರೆ ಒಂದ್ಸತಿ ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಬದಲು ನೀವು ಆ ಒಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ನೋಡಿ, ಕ್ಯಾಶ್ ರಿಸೀವ್ಡ್ ಅಪಾನ್ ವರ್ಕ್ ಸರ್ಟಿಫೈಡ್ ನಾವು ಫಾರ್ಮುಲಾ ಹಾಕುವಾಗ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಅದನ್ನು ನೋಡಿ ನೀವೇನು ಮಾಡಿ, ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾದ್ರೆ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೋದು, ಎಷ್ಟು ವ್ಯಾಲ್ಯೂಸ್ ಬಂದಿರುತ್ತೆ ಕ್ಯಾಶ್ ರಿಸೀವ್ಡ್ ಅಷ್ಟನ್ನು ಎಂಟ್ರಿ ಮಾಡಿ. ಸೊ ಇಲ್ಲಿ ಕ್ಯಾರಿಡ್ ಡೌನ್ ಮಾಡೋಣ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 9,60,000. So total 9,60,000, 9,60,000. Next, by bank account
by bank account for 2016 16 lakh. ಸೊ ವರ್ಕ್ ಸರ್ಟಿಫೈಡ್ ಬಂದು ಈ ಒಂದು 2016 24 ಲ್ಯಾಕ್ ಕೊಟ್ಟಿದ್ದಾರೆ. ಸೊ 24 ಲ್ಯಾಕ್ ಮೇಲೆ ನೀವು 80% ತೊಗೊಂಡ್ರೆ ನಿಮಗೆ 16 ಲ್ಯಾಕ್ ರುಪೀಸ್ ಬರುತ್ತೆ. 16 ಲ್ಯಾಕ್ ಟು ಕಾಂಟ್ರಾಕ್ಟ್ ಅಕೌಂಟ್ ನಮಗೆ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ 24 ಲ್ಯಾಕ್. ಸೊ 24 ಲ್ಯಾಕನ್ನು ಎಂಟ್ರಿ ಮಾಡಿ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಏನು ಬರುತ್ತೆ 24 ಲ್ಯಾಕ್. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್ $8 lakh balance in figure. 8 lakh rupees balance in figure. ಬೆಟರ್ ಇಲ್ಲಿ ಫಸ್ಟ್ ನಾವು ಬ್ಯಾಂಕ್ ಅಕೌಂಟ್ ಅಂತ ಬರೆದ್ಮೇಲೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ತೀವಿ. ನೆಕ್ಸ್ಟ್ ನೀವು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೆದ್ರೆ ಬೆಸ್ಟ್. ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬ್ಯಾಂಕ್ ಅಕೌಂಟ್ ಅಂತ ಬೇಡ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇನ್ 2016 ಆಲ್ಸೋ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ to 16 lakh. Contract account 24 lakh. Remaining balance will be bank account 8 lakh. ಸೊ ಈ ಥರ ನೀವು 3 years ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡಬೇಕಾಗುತ್ತೆ. ನೋಡಿ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೊಮ್ಮೆ. ಕಾಂಟ್ರಾಕ್ಟ್ ಅಕೌಂಟ್ ಫಸ್ಟ್ ಬೈ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಮೀನ್ಸ್ ಕ್ಯಾಶ್ ರಿಸೀವ್ಡ್ ಆನ್ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಹೇಳಿದ್ದಾರೆ. 6,40,000 ಬರುತ್ತೆ. ಸೊ 6,40,000 ಎಂಟ್ರಿ ಮಾಡಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿದ್ದೀವಿ 6,40,000. ಸೊ ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ನ ನೆಕ್ಸ್ಟ್ 2015ಗೆ ಬ್ರಾಡ್ ಡೌನ್ ಮಾಡಿದ್ದೀವಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 9,60,000. ಸೊ 2015 ನಮಗೆ ಕ್ಯಾಶ್ ರಿಸೀವ್ಡ್ ಬಂದು 9,60,000 ಇದೆ. ಸೊ 9,60,000 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. 2016ಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿದ್ದೀವಿ 16 lakh rupees. 16 lakh. ಸೊ 16 lakh ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಂಟ್ರಿ ಮಾಡಿದ್ದೀವಿ. ಸೊ ಇಲ್ಲಿ ನಮಗೆ 2016 ಕಾಂಟ್ರಾಕ್ಟ್ ಅಕೌಂಟ್ ನಮಗೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿರೋದ್ರಿಂದ ವ್ಯಾಲ್ಯೂಸ್ ನಾವು ಫುಲ್ ವರ್ಕ್ ಸರ್ಟಿಫೈಡ್ ಅಮೌಂಟ್ ಫುಲ್ಲು ಕೂಡ ನಮಗೆ ಏನಾಗ್ತಿದೆ ಅಮೌಂಟ್ ಬರ್ತಾ ಇದೆ 24 ಲ್ಯಾಕನ್ನು ಎಂಟ್ರಿ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ಏನು ಬರುತ್ತೆ ಅದನ್ನು ಬ್ಯಾಲೆನ್ಸ್ ಇನ್ ಫಿಗರ್ ಅಂತ ತೋರಿಸಿ. ಸೊ ಎಷ್ಟು ಬ್ಯಾಲೆನ್ಸ್ ಇನ್ ಫಿಗರ್ ಅಂದರೆ 8 lakh rupees. ಸೊ ಈ ಥರ ನೀವು 3 years ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಇದು ನಿಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಪ್ರಕಾರ 15 ಮಾರ್ಕ್ಸ್ ಕೇಳ್ಬೋದು. ಸೊ ಅದರ್ ಯೂನಿವರ್ಸಿಟಿ ಲೈಕ್ ಮೈಸೂರು ಯೂನಿವರ್ಸಿಟಿ ಎಲ್ಲ 20 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ಥರ ನೀವು 3 years ಕಾಂಟ್ರಾಕ್ಟ್ ಅಕೌಂಟ್ ಕೇಳಿದಾಗ 3 years ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡಬೇಕು, ಜೊತೆಗೆ ಕಾಂಟ್ರಾಕ್ಟಿ ಅಕೌಂಟ್ ಕೂಡ ಪ್ರಿಪೇರ್ ಮಾಡಬೇಕು. ಥ್ಯಾಂಕ್ ಯು.